ಅಮ್ಮಣ್ಣಿ ಸುಶೀಲಮ್ಮ, ಆ ಹುಡುಗನ ಪಡಗನವೆಲ್ಲ ಬಟ್ಟೆ ಇಕ್ಕೊಂಡಿದ್ದೆ ತಾನೆ. ತಿರುಗಿ ನೀವು ಬರೋದು ಒಂದು ವಾರ ಆಕೈತೆ. ಆ ಹುಡುಗ ಆಗ ಹೊಸ ಬಟ್ಟೆ ಇಕ್ಕೆ ದಿನ ಇಕ್ಕೆಮ್ಮವು ತಿರ್ಗಾ ಚೆನ್ನಾಗಿರವ. ಇಲ್ಲಿ ಮಂತ ಇಕ್ಕದವ ಇಕ್ಬೇಡಲ್ಲಿ. ತುಮಕೂರಾಗೆ ಚೆನ್ನಾಗಿರಬೇಕು. ಅಲ್ಲಿ ಎಲ್ಲ ಶ್ರೀಮಂತರ ಮಕ್ಕಳು ಓಡಾಡ್ತಿರ್ತಾರೆ. ನಮ್ಮ ಹುಡುಗನ ನೋಡಿ ಆಮೇಲೆ ಆಡ್ಕೊಂಡರು ಹೆಂಗ ಚೆನ್ನಾಗಿರಬೇಕಲ್ಲ ಬಟ್ಟೆಗಳ್ನ ಎಲ್ಲ ಇಕ್ಕೊಂಡಿದ್ದೀನಿ ಕಣತೆ. ನನ್ನ ಒಂದು 4 ಸೀರೆ, ಅವನ ಒಂದು 5-6 ಜೊತೆ ಬಟ್ಟೆ, ಶೆಡ್ಡಿ, ಬಾಡಿ ಎಲ್ಲ ಇಕ್ಕೊಂಡಿದ್ದೀನಿ. ಹೋಗೋಣ ಅಂತಂದ್ರೆ ಈ ಅಪ್ಪ ನೋಡಿ ಇಟ್ಟೊತ್ತಾದ್ರೂ ಬರಲಿಲ್ಲ. ಎಲ್ಗನ ಹೊಲ್ಟಾಗಲೇನ ಈ ಅಪ್ಪಂದು ತಡವಾಗಿ ಬರೋದು. 7 ಹೋಗೋಣ ಅಂತ ಅಂದರೆ ಬರಲೇ ಇಲ್ಲಪ್ಪ. ಈ ಮಾಮನು ಬರಲಿಲ್ಲ, ಈ ಅಪ್ಪನೂ ಬರಲಿಲ್ಲ. ಬಿಡೆ ಅಮ್ಮಣಿ, ನಮ್ಮನೆ ಗಂಡಸ್ರ ಕತೆ ಹೇಳ ತಾಸಿಗೆ. ಹೆಂಗುಸ್ರು ಎಲ್ಗನ ಹೊಲ್ಟಾಗ ಮಂತಕ್ಕೆ ಹೋಗೋಣ ಪಾಪ. ಅವ್ರು ಏನನ್ನ ಕೇಳ್ತಾರೆ, ಬಚ್ಚಾರ್ಜಿ ಪಚ್ಚಾರ್ಜಿ ದುಡ್ಡು ಕೇಳ್ತಾರೆ, ಖರ್ಚು ವೆಚ್ಚಕ್ಕೆ ದುಡ್ಡು ಕೇಳ್ತಾರೆ, ಕೊಡೋಣ ಅಂಬೋದಿಲ್ಲ. ಅತ್ಲಿಂದ ಇತ್ತು ಹೊಲ್ಟು ಬಿಡೋದು ಸುಮ್ಮನೆ. ಅವ್ರು ಹೊಲ್ಟವ್ರೆ ಎಂಬುದು ನೋಡೇನ ಹೋಗ್ತಾರೆ ತಲೆ ಮರೆಸ್ಕೊಂಡು ಅತ್ಲಿಂದ ಇತ್ಲಿಂದ ಅತ್ತ. ನನಗೆ ಅಮ್ಮಣ್ಣಿ, ನಾನು ಮದುವೆ ಆಗಿ ಸೊರ್ಸ ಇದ್ದೀನಿ. ನಿಮ್ಮ ಮಾಮನು ಹಂಗೆ ಮಾಡೋನು. ಈಗ ನೀನು ಗಣ್ಣು ಅದನ್ನೇ ಅಂತ ಅನಿಷ್ಟ ಬುದ್ಧಿನೇ ಕಲ್ತ್ಕೊಂಡವನಿ. ಎತ್ತೋಗ್ಯವ್ರ ನೋಡಿ, ಇಬ್ರು ಗಂಡಸರು ಇದಾರೆ ನಮ್ಮ ಮನೆಗೆ, ಇಬ್ರು ಇಲ್ಲ ಎತ್ತಲ ಹೋಗ್ಯವ್ರ ಅಲ್ಲೇನು. ಅಜ್ಜಿ ಅಜ್ಜಿ ಆಗ ಅಪ್ಪಯ್ಯ ಗೊತ್ತಾಯ್ತೆ. ಓಲ್ ಗೊತ್ತಾಯ್ತು ನೋಡ ಅಪ್ಪಯ್ಯ. ತೂರಾಡ್ಕೊಂಡ್ ಬರ್ತಾ ಇದ್ದಾರಲ್ಲಪ್ಪ ನಿಮ್ಮ ಅಪ್ಪಯ್ಯ. ಇನ್ನೇನು ಕುಡಿಯೋದೊಂದು ಇದ್ದು ಬಿಟ್ಟು ಅವನಿಗೆ ಪ್ರಪಂಚದ ಮ್ಯಾಗಳು ಗೀಲೆ ಇರಲ್ಲ ಬಿಡು. ಅಪ್ಪಯ್ಯ ಬಾರ, ಅಪ್ಪನ ಹೊಲ್ಟವ್ರೆ ಹುಡುಗರು. ಆಳಪ್ಪ ನಮ್ಮಳಾಲೆ ಹೊಲ್ಟು ಬಿಟ್ರೆ ಅವಳೆ. ಈ ಹೆಂಗುಸ್ರಿ ಎಲ್ಗನ ಹೊರಡ್ಬೇಕು ಅಂದ್ರೆ ಭಾಳ ಖುಷಿ ಆಗಿಬಿಡ್ತೈತಿ. ಯಮೋ ನಿನ್ನ ಸೊಸೆ ಹೊಲ್ಟ್ಬಿಟ್ಟು ಅವಳು ತುಮಕೂರಿಗೆ. ನಾಳೆಗೆ ಹೋಗಿವಿಂತ ಬಿಡೇ. ಅಪ್ಪಯ್ಯ ಸೀನಪ್ಪ, ನಿನಗೇನ ಮೈ ಮೇಲೆ ನಿಟ್ಟುಗೇನ ಐತೆ? ಮಂಗಳವಾರ ಹೋಗಕ್ಕೈತೆ ತುಮಕೂರಿಗೆ. ಹೋಗ್ತಾರೆ ಯಾರಂದನ? ಎಂತ ಮಾತಾಡ್ತೇ ನೋಡು. ಇವಾಗ ಹೊಲ್ಟವ್ರೆ, ಏನು ತುಮಕೂರೇ 5 ಗಂಟೆದಾಗಿಲ್ಲ. ಸಿರಾಕ್ ಅವ್ರನ್ನ ಬಿಟ್ಟು ಬಂದ್ರೆ ಬಸ್ ಹಚ್ಚಿ ಬಂದ್ರೆ ಹೋಗ್ತಾರೆ ಒಂದೇ ಬಸ್ಸು. ಇವಾಗೇನು ಬಸ್ ಚಾರ್ಜ್ ಕೊಡಂಗಿಲ್ಲ, ಏನಿಲ್ಲ. ಆಧಾರ್ ಕಾರ್ಡ್ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಇವಾಗ ಹೋಗ್ಲಾರ್ದು ಇನ್ನಾವ ನಾಳೆಗೆ ಹೋಗ್ತಾಳೆ. ಬೇಡ ಬಿಟ್ವಾ ಸುಮ್ಮನೆ. ಹೊಲ್ಟಿರೋದನ್ನ ನಾಳೆಗೆ ಹೋಗೋಂಬದ್ ನೋಡಿ ಇವನು. ಹಂಗಾರ ಹಂಗೇನು ಇನ್ನು ಇವ್ರನ್ನು ಸಿರಾಕ್ ಬೇರೆ ಬಿಟ್ಟು ಬರ್ಬೇಕೆ? ಯಪ್ಪ ಒಳ್ಳೆ ಸಾಕ್ರಿ ಮಾಡ್ತೀರ ಈ ಹೆಂಗಸರು. ಏನೇ ಸಿರಾಕ್ ಬಿಡ್ಬೇಕೇನೆ ನಿಮ್ಮನ್ನು? ಅದೇ ಬಿಸಿಲು ಬೇರೆ ಉರಿತಾ ಐತೆ. ಒಂದು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಹುಡುಗನ್ ಕರ್ಕೊಂಡು ಹೆಂಗ್ ಹೋಗೋಣ? ಬಿಸಿಲಿಲ್ಲ ಅಂದಿದ್ರೆ ಏನೋ ಒಂದು ಮಾಡ್ಬೋದಾಯಿತು. ಆಟದಾಗ ಪಾಠದಾಗೆ ಹೋಗೋಣ ಅಂದ್ರೆ ಆಟಗಳು ಒಂದು ನಿಲ್ಸಲ್ಲ ಇಲ್ಲಿ. ಬಿಟ್ಟು ಬಾ ಸಿರಾಕಿ ಎಕ್ಸೆಲ್ನಾಗೆ. ನಾನು ಸುಮ್ಮನೆ ನಕ್ಸಾರ್ಕಂಗೆ ಅಲ್ಲೇ ಕಣೆ. ಮೈ ಡಿಯರ್ ವೈಫ್ ಸುಶೀಲಾ, ಬಿಟ್ಟು ಬರ್ತೀನಿ ಸುಮ್ಮನಿರು. ಹಂಗಾರೆ ನನಗೇನು ನಿನ್ನ ಮೇಲೆ ಆಸಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಸುಶೀಲಾ, ಬೆಟ್ಟದಷ್ಟು ಆಸೆ ಕೇಳಿದೀನಿ ಕಣೆ ನಿನ್ನ ಮೇಲೆ. ಅಲ್ಲ ಕಣಿ, ಹೋಗ್ತಿರಲ್ಲ ಬರೋದು ಯಾವಾಗ? ಒಂದು ವಾರಲ್ಲೇ ಇರ್ತೀರೇ. ಅಯ್ಯೋ ರಾಮ ಭಗವಂತ, ಸುಶೀಲಾ ನಿನ್ನ ಒಂದು ವಾರ ಮಿಸ್ ಮಾಡ್ಕೊಳ್ತೀನಲ್ಲ ಸುಶೀಲಾ ನಾನು. ನಿನ್ನ ಬಿಟ್ಟು ಒಂದು ವಾರಗಳ ಕಾಲ ನಾನು ಏಕಾಂಗಿ ಸುಶೀಲಾ, ಏಕಾಂಗಿ. ಯಾರನ್ನು ನಾನು ಹೆಂಡತಿ ಎಂದು ಕರೆಯಲಿ, ಯಾರನ್ನು ನನ್ನ ಮೈ ಡಿಯರ್ ಸುಶೀಲಾ ಎಂದು ಕರೆಯಲಿ? ಒಂದು ವಾರ ಹೋಗ್ತೀನಿ. ಬರೇ 1-2-3 ದಿನ ಇದ್ದು ನೀನು ನೋಡ್ದಂಗೆ ಇರೋಕ್ಕಾಗಲ್ಲ ನನಗೆ. ಸುಮ್ಕಿರೋ ಹತ್ತಿಲ್ಲೇ ಐತೆ ನಿನಗೆ. ನಾಸ್ಕೇನಾದರೂ ಏನೂ ಇಲ್ಲಪ್ಪ ನಿನಗೆ. ಏನೊಂದು ವಾರ ತಡ್ಕೊಂಬಕ್ಕಾಗಲ್ವೇ ನಿನಗೆ? ಇರು ಬತ್ತೀನಿ. ಏನು ಸುಶೀಲಾ, ನಿನಗೆ ಕೇವಲ ಒಂದು ವಾರ ಅಷ್ಟೇ ಕಣೆ. ನನಗೆ 7 ದಿನಗಳು 168 ಗಂಟೆಗಳನ್ನ ನಿನ್ನ ಜೊತೆ ಇರೋದನ್ನ ಮಿಸ್ ಮಾಡ್ಕೊಂತೀನಲ್ಲ ಅಂಬಾದಷ್ಟೇನ. ಆಯಿತು, ಹೋಗ್ಬರ್ರಿ, ಒಳ್ಳೇದಾಗಲಿ. ಹುಷಾರಾಗಿ ಹೋಗ್ಬರ್ರಿ, ಹುಷಾರಾಗಿ ಹೋಗ್ಬರ್ಬೇಕು. ಹೆಂಗ ಪಾಪ ಮಂಜ, ನೀನು ಮೊದಲೇ ನಸ್ಗುಂದಿಕಾಯಿ ನನ್ನ ಮಗ ನಸ್ತಿ ಇಟ್ಟಿಗೆ. ಅದರ ಕೈ ಇಕ್ಕೋದು, ಇದರ ಕೈ ಇಕ್ಕೋದು, ಹುಡುಗರು ಅಂತೇಳ್ಬಿಟ್ಟು 10 ಹೋಗೋದೆಲ್ಲ ಮಾಡಿಯ. ಹೆಂಗ ತುಮಕೂರ ಹೋಗೋದಕ್ಕ ಮನೆ ಸೇರೋದಕ್ಕ ನಿಮ್ಮ ಅಮ್ಮನ ಕೈ ಬಿಟ್ಟಿಯ. ಎಡಗೈ ಹಿಡ್ಕೊಂಡೇ ಇರಬೇಕು. ಏನೇ ಹುಡುಗಿಯನ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಡ್ತು
ನಿನ್ನಂತೂ ಸಿಗದು ಬಿಡ್ತೀನಿ ಆಯ್ಕೊಂಡು. ಹೆಂಗ ರೇ ಸುಶೀಲಾ, ನೀನು ಹುಷಾರು ಕಣಿ ಮೈ ಡಿಯರ್ ವೈಫ್, ನೀನು ಹುಷಾರು ಹೆಂಗ? ಹೋಗ್ತೀನಿ ಹೇಳು, ಭಯವಾಗೇನ ಹುಷಾರಾಗಿ ಇರ್ತೀವಿ. ಅಲ್ಲ ಹಿಂಗೆ ಗಮ್ಚಲ್ಲ, ನಾನು ಇನ್ನು ಎಲ್ಗೆ ಹೋಗಿ ಬರ್ತೀನಿ ಹೇಳು. ವರ್ಷಕ್ಕೊಂದ್ಸಲಿ ನಾ ತುಮಕೂರ್ಗೆ, ಅದು ನಮ್ಮ ಅಣ್ಣ ಹೋದ ವರ್ಷದಿಂದ ಕರೀತಾ ಇದ್ದಾನೆ. ಎರಡೇ ಸಲ ಹೋಗಿರೋ ತುಮಕೂರ್ಗೆ. ಅದಕ್ಕೆ ಹಿಂಗಮ್ತಿಯಪ್ಪ, ಒಂದು ವಾರ ಅಂತಾನೆ. ಏನೋ ವಾರಕ್ಕೊಂದ್ಸಲಿ ನಾವು ಟ್ರಿಪ್ ಹೋಗ್ತೀವಿ, ಟೂರ್ ಹೋಗ್ತೀವಿ ಎಂಬುದ್ರಂಗೆ. ಸುಮ್ಕಿರತ್ತ, ರಪ್ಪನ್ ಬರ್ತೀನಿ, ಸುಮ್ಕಿರು. ಲೇ ಸೀನಪ್ಪ, ಅಮ್ಮಣಿ, ನೀವಿಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕತ್ಲಾ ಕೈಕೊಂಡ್ರ ತಿರ್ಗಾ ಹುಡುಗರು ಮಕ್ಳು ಎತ್ತೋದವು. ರಪ್ಪನವಾಗ ಅವ್ರನ್ನ ಸಿರಾಕ್ ಬಿಟ್ಬಾ, ಬರೀ ಕೈಯಾಗ ಕಳಿಸ್ಬೇಡ ಅವ್ರನ್ನ. ಏನೋ ಸೀನಪ್ಪ, ಈಟ ಬಟ್ಟ ದುಡ್ಡು ಕೊಟ್ಟು ಕಳಿಸು, ಖರ್ಚು ವೆಚ್ಚಕಲ್ಲಿ. ಏನ ಪಾಮದು ತಿರ್ಗಿ ಅಲ್ಲೆಲ್ಲ ಓದಕ್ ಪಾದಾಗ ಏನೋ ಅವ್ರ ಅಣ್ಣ ಹೊತ್ತಿಗೆ ಕೈ ಹೊಡ್ರಕಾಕೈತೆ. ನೀನು ಈಟ ಬಟ್ಟ ದುಡ್ಡು ಕೊಟ್ಟು ಕಳಿಸೋ ಸೀನಪ್ಪ. ಯಮೋ, ನಂತ ಎತ್ಲುದವ ದುಡ್ಡು ನಂತ ಇಲ್ಲ ತಾಯಿ. ನಿನ್ನ ಸೊಸೆಗೆ ನೀನೇ ಕೊಟ್ಟು ಕಳಿಸ್ಬೇಕು ದುಡ್ಡ. ನನ್ನ ಕಿಟ್ಟ ಕೊಡಿದ್ರು 1 ರೂಪಾಯಿ ಸಿಗಲ್ಲ ಅಂತಾಗಿ. ಏನಮ್ಮೋ, ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಕೋರ್ಸಿರ್ ಬಸ್ನಾಗ ಫ್ರೀ ಬಿಡ್ತಾರಲ್ವೇ, ಕಳಿಸು ಹೋಗ್ತಾರೆ. ನಂತ ಇಲ್ಲ ಕಣಮ್ಮ. ಏಯ್, ನಿಂತ ಹೆಣತಿ ಪಡಿಯೋಕೆ ನೀನು ಪುಣ್ಯವು ಮಾಡಿರ್ಬೇಕು. ಪಾಪ ಅವಳು ಇಲ್ಲಿವರೆಗೂ ದುಡ್ಡು ಪಡ್ಡು ಕೇಳವಳು ನಿಂತಾಗೆ. ಬೇರೆ ಹೆಣ್ಮಕ್ಳು ನೋಡು ಹಂಗೆ ಜಗಳ ಮಾಡ್ತಾರೆ, ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ, ನನಗೆ ಸೀರೆ ಕೊಡಿಸ್ರಿ, ಒಡವೆ ಕೊಡಿಸ್ರಿ, ವಸ್ತ್ರ ಕೊಡಿಸ್ರಿ ಅಂತಾರೆ. ನಿನ್ನ ಹೆಣ್ತಿ ಇಲ್ಲಿವರೆಗೂ ಆಯ್ತು, ನಿನ್ನೇನೋ ನಾನು ಕೇಳವಳೆ ಅಂದ್ಲ, ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತಾನೆ. ನಿನಗೆ ಹಂಗಾರೆ ಊರಿಗೆ ಹೊಲ್ಟಾಗ ತವ್ರ ಮನೆಗೆ ಹೊಲ್ಟಾಗ ಅವಳು ಕೈಯಕ್ಕೆ 500,000 ದುಡ್ಡಿಕ್ಕಾಗಲ್ವ ನಿನ್ನ ಕೈಲಿ? ನೀನೆಂತ ಗಂಡಸೋ ನೀನು? ನಿನ್ನ ಮಾನ ಮರ್ಯಾದೆ ಕಳಿಬೇಡ ನಂದ. ದುಡ್ಡು ಕೊಟ್ಟು ಕಳ್ಸ ಅಮ್ಮಣ್ಣಿಗೆ. ಯಮೋ, ನಿನಗೆ ನನಗೇನು ನಿನ್ನ ಸೊಸೆ ಮೇಲೆ ಹೆಚ್ಚು ಪ್ರೀತಿ ಕಣಮ್ಮ. ಹಂಗಾರೆ ನನಗೆ ನನ್ನ ಹೆಂಡತಿ ಮೇಲೆ ಆಶಿಲ್ವೇ ನಾವು? ಐತೆ, ಸಾಲ್ವೋ ಸುಲ್ವೋ ಮಾಡಿ ತಂದಿದ್ದೀನಿ, ಸುಮ್ಕಿರು, ದುಡ್ಡು ಕೊಡ್ತೀನಿ ನಿನ್ನ ಸೊಸೆಗೆ. ನನ್ನ ಹೆಂಡ್ತಿನೇ ನಾನು ಬರೇ ಕೈಯಾಗ ಕಳಿಸಲ್ಲ ಏನವೋ. ನಾನು ಅದಕ್ಕೆ ತಡವಾಗಿ ಹೋಗಿದ್ದು, ದುಡ್ಡು ಹಂಚ್ಕೊಂಬರಕ್ಕೆ ಹೋಗಿದ್ದೆ, ಗೌಡ್ರದ ಇಸ್ಕೊಂಬಂದಿದ್ದೀನಿ. ನಾನು ಕೊಟ್ಟು ಕಳಿಸ್ತೀನಿ, ಸುಮ್ಕಿರು, ನೀನು ಬೋಲು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡ ಈ ಅಪ್ಪನ್ನ ಸಾಲ ಪಾಲ ಯಾಕೆ ಮಾಡಕ್ಕೆ ಹೋದಿ? ನನ್ನ ತಗೇನು ಇರ್ಲಿಲ್ವೇ ದುಡ್ಡು? ಹುಣಸೆಹಣ್ಣು ಕೊಟ್ಟಿದ್ದು 1200 ರೂಪಾಯಿ ದುಡ್ಡಿತ್ತು, ಅದನ್ನೇ ಇಕ್ಕೊಂಡಿದ್ದೀನಿ. ಗೌಡ್ರ ತಗ ಸಾಲ ಇಸ್ಕೊಂಬಂದಿದಂತ ಈ ಅಪ್ಪ. ಬೇಡ ಸ್ವಾಮಿ, ನನಗೇನು ದುಡ್ಡು ಬೇಡ, ಏನು ಬೇಡ, ಗೌಡ್ರಿಗೆ ಕೊಡೋಗು. ಸಾಲ ಎಂದಿದ್ರು ಸಾಲನೇ, ಅದನ್ನು ತೀರಿಸ್ಲೇಬೇಕು. ಏನನ ಈ ಕಷ್ಟ ಸುಖ ಇಸ್ಕೊಂಬಂದ್ರೆ ಅದೊಂಥರ. ಇವಾಗ ಏನ್ಕಪ್ಪ ದುಡ್ಡು, ಏನೋ ಬೇಡ, ಕೊಟ್ಟು ಹೋಗಿ. ಏಯ್ ಅಮ್ಮಣಿ, ನಿನ್ನ ತಲೆಗೇನು ಬುದ್ಧಿ ಐತ, ಸಗಣಿ ಐತ? ಏನು ದಿನ ಕೊಡ್ತಾನೆ ಅವನು? ಸುಮ್ಕಿರು, ಕೊಟ್ಟರು ಕೊಡ್ಲಿ, ಕೂಲಿ ಪಾಲಿ ಮಾಡಿ ತೀರಿಸ್ತಾನೆ ಅವನು. ದಿನ ಕಂಠ ಪೂರ್ತಿ ಕುಡಿತಾನೆ, ಅದಕ್ಕೆ ದುಡ್ಡು ಐತೆ. ಹಂಗಾರೆ ನೀನು ಎಲ್ಗನ ಒಲ್ಟಾಗ ದುಡ್ಡು ಕೊಡೋಕ್ಕಾಗಲ್ವೇ ಅವನಿಗೆ? ಸುಮ್ಮನಿರು. ನಾನು ಬಾಯಿ ಬಿಡಲ್ಲ ಅಂತಂದ್ರೆ ಬಿಟ್ಟುಬಿಟ್ಟಲ್ಲ ಬಾಯಿ. ನೀನು 1200 ರೂಪಾಯಿ ಐತಂತ ಹುಣಸೆಹಣ್ಣು ಕೊಟ್ಟಿದ್ದು ಅಂತ ಹೇಳ್ತೈತಿ. ನಿನ್ನ ತಲೆಗೆ ನೀನು ಏನು ಇಕ್ಕೆಮಲ್ಲ, ಎಲ್ಲ ತೆಗೆದು ಉಗುತ್ತು ಬಿಡ್ತೀಯ ಹಂಗೇನ. ಬೇಡ ಕಣಮಣಿ, ಹೇಳ್ಬೇಡ ಅದನ್ನ ಅಂತ ನಾನು ಅವತ್ತು ಹೇಳಿರ್ಲಿಲ್ವೇ ನಿನಗೆ? ಏನಿನ್ನು ಎಂದು ಬುದ್ಧಿ ಕಲಿಚಮ್ಮ ನೀನು. ಹೋಗ ತಾಸ್ಕೆತ್ತ. ಗಂಡಸರು ದುಡ್ಡು ಕೊಡಕ್ಕೆ ಬಂದಾಗ ಇಸ್ಕೊಂಡು ಇಕ್ಕೇಬೇಕು. ಕಷ್ಟ ಸುಖಕ್ಕೆ ಆಗ್ತವೆ. ನಾವೇನು ಕುಡಿತೀವಿ, ಸಿಗರೇಟ್ ಸೇರ್ತೀವಿ, ಬಿಡಿ ಸೇರ್ತೀವಿ, ಏನಿಲ್ವಲ್ಲ, ಬಚ್ಚಿಕೆಂಬ್ತೀವಿ ನಾವು. ನೀನು ದಡ್ಡಿ ನೀನು. ಹಂಗಲ್ಲ ಕಣತಿ, ಪಾಪ ಯಪ್ಪ ಸಾಲಾಗಿಲ್ಲ ಮಾಡಿ ತಿರ್ಗಾ ಕೂಲಿ ನಾಲಿ ಮಾಡಿಸಿ ತೀರಿಸ್ಬೇಕು ಸಾಲನ. ಅದಕ್ಕೆ ನಾನು ಹೋಗ್ಲಿ ಪಾಪ ಅಂತ ಸುಮ್ಮನೆ ಅದು ಹೇಳ್ದೆ ಅತ್ತ. ನಾನು ತೆಗಿತ್ತಲ್ಲ 1200 ರೂಪಾಯಿ, ನಾನು ಇನ್ಯಾತಕ್ಕೆ ಖರ್ಚು ಮಾಡ್ತೀನಿ ತುಮಕೂರಾಗಿ ಮಂತಗಿರೋಣ ಅಲ್ವೇ? ಅದಕ್ಕೆ ನಾನು ಹಂಗಂದು. ನಾನೇ ಪುಣ್ಯವಂತ ಈ ಜಗದಲ್ಲಿ, ನಾನೇ ಪುಣ್ಯವಂತ, ಇಂಥ ತಾಯಿ ಇಂಥ ಮಾಡದೆ ಪಡೆದಿರುವ ನಾನೇ ಪುಣ್ಯವಂತ. ಯಮೋ, ಅಬ್ಬಬ್ಬಬ್ಬಬ್ಬಬ್ಬ, ಸೊಸೆ ಮೀರ್ಸೋ ಅಂತ ಅತ್ತೆ ಮೀರ್ಸೋ ಅಂತ ಸೊಸೆ, ಇಬ್ಬರ ನಡುವೆ ಎಂಥ ಕೋಆರ್ಡಿನೇಷನ್ನಪ್ಪ. ಬಾಬಾ. ಏ ಸುಶೀಲಾ, ಎಷ್ಟು ಸಲಿ ಅಂತ ನನ್ನ ಮನ್ಸಾಗ ಗೆಲ್ತೀಯ ನೀನು?
ನನ್ನ ಹೃದಯದ ಅರಸಿ ಪಟ್ಟದ ಅರಸಿ ನನ್ನ ಮನದನ್ನೇ ನನ್ನ ಪ್ರೀತಿಯ ಹೆಂಡತಿ ನಿನ್ನ ಅರ್ಥ ಮಾಡ್ಕೊಂಬದೇ ಒಂದು ಸೌಭಾಗ್ಯ ನನಗೆ. ಆಯಿತು, ನಿನಗೋಸ್ಕರ ನಾನು ದುಡ್ಡು ತಂದಿದ್ದೀನಿ, ಕೊಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಯಮೋ ತಲೆ ಕೆಡಿಸ್ಕೋಬೇಡ, ದುಡ್ಡು ಕೊಟ್ಟೆ ಕಳಿಸ್ತೀನಿ, ಸುಮ್ಕಿರು. ಅದ್ಯಾಕೆ ಸೊಸೆ ತಕ್ಕೊಯ್ಬಿಟ್ಟು ಹಳೆ ಕಿವೆ ಹಿಂಡ್ತಿ ಇದ್ಯಾ? ಸುಮ್ಕಿರು, ನಾನು ಕೊಟ್ಟು ಕಳಿಸ್ತೀನಿ. ಯಪ್ಪ, ನಾನು ಈ ಸಲ ವಿಡಿಯೋ ಗೇಮ್ ತರಬೇಕು, ಮತ್ತೆ ರಿಮೋಟ್ ಕಾರ್ ತರಬೇಕು, ಅದಕ್ಕೂ ಸೇರ್ಸ್ ದುಡ್ಡು ಕೊಡಪ್ಪ. ಅಜ್ಜಿ ಅಪ್ಪ ಹೇಳಜ್ಜಿ. ಮಾರಾಯರ ಮಕ್ಕಳು, ನನಗೆ ಪೆನ್ ಇಲ್ಲ, ನನಗೆ ಪೆನ್ಸಿಲ್ ಇಲ್ಲ, ನನಗೆ ಎಕ್ಸಸೈಸ್ ಇಲ್ಲ ಅಂತನ ಓಡಾಡ್ತಿದ್ರೆ ನಮ್ದಿದು ವಿಡಿಯೋ ಗೇಮ್ ಅಂತೆ, ಯಾತಪ್ಪ ರಿಮೋಟ್ ಕಾರ್ ಅಂತೆ ಇಂಥವು ಕೇಳ್ತೈತಿ. ಹೇಯ್, ಮೊದಲು ಪೆನ್ನು ಪುಸ್ತಕ ತಗೊಂಡು ಓದ್ಕೊಂಬತ್ ಕಲ್ತ್ಕ, ಆಮೇಲೆ ವಿಡಿಯೋ ಗೇಮ್ ಆಡ್ಕೊಂಬಿಂತೆ. ಉಟ್ ತರ್ತಟಲ್ಲ ಆಗ್ಬೇಡ ನೀನು. ಅಜ್ಜಿ ಯಾವಾಗಲೂ ಓದ್ಕೊಂಬತೈತಿ. ಸ್ಕೂಲಾಗ ರಜೆ ಬಿಟ್ಟಿರೋದು ಓದ್ಕೊಂಬಕಲ್ಲ, ಆಟ ಆಡ್ಕೊಂಡಿರ್ಲಿ ಬೇಸಿಗೆ ಟೈಮ್ ಆಗಿ ಅಂತಾನ. ಈ ಅಜ್ಜಿ ಏನು ಗೊತ್ತಾಗಲ್ಲ. ಅಲ್ಲಿ ತುಮಕೂರಾಗ ಹೋಗಿ ಅಲ್ಲೂ ಕುತ್ಕೊಂಡು ಓದ್ಕೊಂಬಲ್ಲ ನಾನು. ಏನು ಓದ್ಕೊಂಬಂದ್ ನಾನು? ಹೋಗ ಜಾಸ್ತಿ. ಏ ಮೈ ಡಿಯರ್ ಸನ್ ಮಂಜು, ಐ ವಿಲ್ ಗಿವ್ ದ ಮನಿ ಟು ಬೈ ದ ರಿಮೋಟ್ ಕಾರ್ ಫಾರ್ ಯು. ಸುಶೀಲಾ, ಯು ಗೋ ಅಂಡ್ ಬ್ರಿಂಗ್ ದ ರಿಮೋಟ್ ಕಾರ್ ಫಾರ್ ಮೈ ಸನ್. ಓಕೆ, ಎಷ್ಟನ ಖರ್ಚಾಗಲಿ ಕೊಡಿಸ್ಕೊಂಬ. ಏನೇ ಸುಶೀಲಾ, ಸಾಲ ಮಾಡಾದರೂ ಕೊಡಿಸು. ದುಡ್ಡು ಸಾಲದ ಬಂದ್ರು ನನಗೆ ಫೋನ್ ಮಾಡಿ ಹೇಳು, ಯಾರು ತಗೋಣ ಅಂಗಡಿಯರಿಗೆ ಫೋನ್ ಪೇ ಮಾಡಿಸ್ಬಿಡ್ತೀನಿ. ಏನು ಹೇಳು, ನನ್ನ ಮಗ ಬೇಸಿಗೆ ರಜದಾಗ ಚೆನ್ನಾಗಿ ಆಡ್ಕೊಂಡಿರ್ಬೇಕು, ಅಷ್ಟೇನ. ಏನಮ್ಮ ಬೈಬೇಡ, ಸುಮ್ಕಿರು ನನ್ನ ಮಗನ್ನ. ರಜಾ ಬಿಡೋದೆ ಆಟ ಆಡಕ್ಕಲ್ವೇನಮ್ಮ, ಬಿಸ್ಲಾಗ ಹೋಗಬಾರ್ದು ಅಂದ್ರಿ. ಆತ್ಕಣಪ್ಪ, ಕೊಡ್ಸಿವಂತೆ. ನೀನು ಹೇಳ್ತೀನಿ, ಮಗನ್ನು ಕರ್ಕೊಂಡೋಗಿ ಸಿರಾಕ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಾರಪ್ಪ. ಬಸ್ಸೋತ್ಸವ ಹಂಗೇನ? ಗೌರ್ಮೆಂಟ್ ಬಸ್ ಅವೇನು ಒಂದೂವರೆ ಗಂಟೆಗಾಲ ತುಮಕೂರಾಗ ಇರ್ತವೆ, ಹೋಗ್ತಾರೆ. ಅಮ್ಮಣ್ಣಿ, ಸುಶೀಲಮ್ಮ, ನಿಮ್ಗೆ ಗೊತ್ತಲ್ವೇನೆ ಜಾಗ ಯಾವುದು ಅಂತ, ಎಲ್ಲಿ ಹೋಗ್ಬೇಕು ಅಂತಾನೆ ತುಮಕೂರಾಗೆ? ಗೊತ್ತು ಕಣತಿ. ಈಗ ಹೊಲ್ಟಾಗ ಒಂದ್ಸಲಿ ಫೋನ್ ಮಾಡ್ತೀವಿ, ಬಸ್ ಸ್ಟ್ಯಾಂಡಿಗೆ ಬಂದಿರ್ತೈತಿ. ಇಲ್ಲಾಂದ್ರೆ ನಾವೇ ಹೋಗ್ತೀವಿ ಹೇಳು. ಮೊದ್ಲು ಇದು ಬೆಳಗುಂಬಕ್ಕೆ ಹೋಗೋ ರೋಡ್ನಾಗೆ ಅಲ್ಲಿ ಕುಂದೂರ್ ಕ್ರಾಸ್ ಅಂತ ಐತಿ. ಆ ಕುಂದೂರ್ ಕ್ರಾಸ್ನಾಗ ಮನಿತ್ತು. ಇವಾಗ ಅಲ್ಲೇ ಒಂದು 3 ತಿಂಗಳಾತಂತೆ. ಮನೆ ದಿನ ಹೊತ್ತಿಗೆ ಬಂದಿತ್ತಲ್ಲ, ಅವಾಗ ಹೇಳ್ತು ಮನೆ ಬದಲಾಯಿಸಿದ್ರು ಕಣಮ್ಮ ಅಂತಾನೆ. ಹನುಮಂತಪುರ ಐತ, ಹನುಮಂತಪುರದಾಗೆ ಆದರ್ಶ ನಗರ ಅಂತ ಐತಿ. ಆದರ್ಶ ನಗರದಾಗೆ 3ನೇ ಕ್ರಾಸ್ಗೇನೋ ಅವ್ರ ಮನೆ 3ನೇ ಕ್ರಾಸ್ನಾಗ ಐತಂತೆ. ಇಲ್ಲಿ ಆಂಜನೇಯ ಹಿಂದಿಲ್ಲ, ಕೋಟೆ ಆಂಜನೇಯ ಸ್ಟ್ಯಾಚು ಅಲ್ಲಿ ಇಳ್ಕೊಂಡ್ರೆ ಆಟೋದಾಗಾದ್ರೂ ಹೋಗ್ಬೋದು, ಇಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಸಿಟಿ ಬಸ್ನಾಗಾದ್ರೂ ಹೋಗ್ಬೋದು ಅಂತಿ. ನಂಬರ್ ಬರ್ಸ್ಕೊಂಡಿದ್ದೀನಿ ಅಣ್ಣಯಿಂದ. ಅಲ್ಲಿ ಹನುಮಂತಪುರಕ್ಕೆ ಹೋಗಿ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ತೈತಿವಳ ಅಣ್ಣಯ್ಯ. ಹೆಂಗ ಕಣ ಮಾತು, ಭಯವಾಗಿ ಹೋಗು, ಸುಖವಾಗಿ ಹೋಗಿ ಬರ್ರಿ. ಒಳ್ಳೇದಾಗ್ಲಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಗಾಬರಿ ಬಿಟ್ಕೊಂಡು ಹತ್ಲೆಲ್ಲ ಹೋಗ್ಬೇಡ್ರಿ, ಬಿಸಿಲು ಉರಿತೈತಿ. ಎಲ್ಲೂ ಬಿಸ್ಲಾಗ ಪಸ್ಲಾಗ ಓಡಬೇಡ. ಆ ಹುಡುಗನಂತೂ ಎಲ್ಲೂ ಬಿಸ್ಲಾಗ ಬಿಡಬೇಡ. ಹೆಂಗ ಭಯವಾಗಿ ಹೋಗಿ ಭಯವಾಗಿ ಬರ್ಬೇಕು. ಬಿಡ್ತು. ಹೋಗಿ ಬರಮ್ಮ. ಪಾಪ ಸೀನಪ್ಪ, ಭಯವಾಗಿ ಬಿಟ್ಟು ಬಾರ ಹುಡುಗರು ನಾವು. ಏನ್ ನೀನ್ ಟೆನ್ಷನ್ ಮಾಡ್ಕೋಬೇಡ, ಸುಮ್ಕಿರೋ ಮಾತು. ಅತ್ತೆ, ಹೋಗಿ ಬರ್ತೀವಿ ಕಣತ್ತೆ ನಾವಿನ್ನ. ಸರ್ ಕಣ ಮಾತು. ಅಲ್ಲೆಲ್ಲ ನಿಮ್ಮ ಮಾಮಿದ್ರೆ ಒಂದು ಮಾತಂಗೆ ಅನ್ನೋಗು. ಬೇಜಾರು ಮಾಡ್ಕೊಂತೈತಿ ತಿರ್ಗ. ನೋಡಿ ಹೇಳ್ದಂಗೆ ಕೇಳ್ದಂಗೆ ಅದೇ ಹೋಯ್ತು ನಮ್ಮ ಮಗ ಅಂತಾನೆ. ಅಲ್ಲೆಲ್ಲ ಊರು ಮುಂದಿರ್ತೈತಿ. ಒಂದು ಮಾತಂಗಂದು ಮಾಮ ಹಿಂಗಾದ್ರೆ ನಾನು ತುಮಕೂರ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಾ. ಒಳ್ಳೇದಾಗ್ಲಿ. ಪಾಪ ಮಂಜಣ್ಣ, ಭಯವಾಗ ಹೋಗಿ ಬರೋ. ಹುಷಾರು, ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡ್ಲಿ, ಹೋಗ್ರಿ. ಮಾಮಗೆ ಹೇಳಿ ಹೋಗ್ತೀನಿ, ಹೇಳು. ಅಜ್ಜಿ ಬಾಯ್ ಕಣಜ್ಜಿ, ಹೋಗಿ ಬರ್ತೀನಿ. ಅಜ್ಜಿ, ಆ ಸಣ್ಣ ಕೋಳಿ ಮರಿ ಇದಾವಲ್ಲ, ಅವಕ್ಕೆ ಮೇವ್ ಹಾಕದ್ ಮರಿಬೇಡ. ತಿರ್ಗಾ ಅದು ಒದ್ದಾಳ ಬರ್ತೈತೆ, ಒದ್ದಾಳ ಬಂದು ಮಧ್ಯ ಒತ್ಕೊಳ್ಳೋದೇ ಹೋಗ್ತೈತೆ. ತೊಟ್ಟೆಡಕ್ ಮುಚ್ಚಿರ್ತೀನಿ. ನೀನು ನೀರಿಕ್ಕಿ ನುಚ್ಚಕ್ಕಿದ್ರೆ ಹಾಕಜ್ಜಿ ಅವ್ನು ತಿನ್ಕೊಂತವೆ. ನಮ್ ಬರೋ ಒಟ್ಟತಿ ದೊಡ್ಡವ್ ಮಾಡಿರ್ಬೇಕು ಸಣ್ಣ ಕೋಳಿ ಮರಿನ. ನಾನು ಕರೇ ಬಂಗಾರ. ನೋಡ್ಕೊಂತೀನಿ ಹೋಗಪ್ಪ. ನೋಡ್ಕೊಂತೀನಿ ಹೋಗು. ಪಾಪ ಭಯವಾಗ ಹೋಗಿ ಬರ್ಬೇಕು. ಹೆಂಗ? ಬಿಡ್ತು, ಹೋಗಪ್ಪ. ಏನ್ಲ ರಂಗಜ್ಜ, ಈ ದನಗಳಿಗೆ ಲಾಳ ಕಟ್ಟರು ಯಾರನ್ನ ಪರಿಚಯ ಇದ್ದಾರೆ ಅಂದ? ಎಲೆ ಮೊದ್ಲು ಬರೋರಿ ಗೌಡ್ರೆ, ಇವಾಗ ಯಾರು ಬರಲ್ಲ. ಆ ಲಾಳ ಕಟ್ಟಕ್ಕೆ ಸಾಬ್ರು ಬರೋರಲ್ಲ ಮೊದ್ಲು.
ಫೋನ್ ನಂಬರ್ ಏನಿಲ್ಲಪ್ಪ. ಸಿರಾದ್ ಕಡೆ ಹೋದಾಗ ಯಾರ ತಗೊಂಡು ಇಸ್ಕೊಂಬರ್ಬೇಕು ನಂಬರ್. ಹಾಂ, ಆಮೇಲೆಗೆ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನು ಕೇಳ್ತೀನಿ ಸುಮ್ಕಿರ್ ನೋಡೋಣ. ಹೂಕಂಡ್ಲ ರಂಗಜ್ಜ, ನಮ್ಮ ದನಗಳಿಗೆ ಲಾಳ ಕಟ್ಟಿಸ್ಬೇಕು, ನಂಬರ್ ಇಸ್ಕೊಂಬರೋದ ಇಲ್ಲ ನೀನೇ ಆ ಕಡೆ ಹೋಗಂಗಿದ್ರೆ ಆ ಸಾಬ್ರಿಗೆ ಹೇಳ್ಬಾ, ಅದೇನು ದುಡ್ಡು ಪಡ್ಡು ನಾನೇ ಕೊಡ್ತೀನಿ, ಲಾಳ ಕಟ್ಟಿದ್ದ ಖರ್ಚು ವೆಚ್ಚನ ಹೇಳ್ಬಾ ಸಾಬ್ರಿಗೆ. ಹಾಂ, ಹ್ಞೂ ಗೌಡ್ರಿ, ಆತು ಹೇಳ್ರಿ, ಹೇಳ್ತೀನಿ. ಏನೇ ನೋಡ್ಲ, ನಿಮ್ಮ ಹುಡುಗನೂ ನಿಮ್ಮ ಸೊಸೆ ಎಲ್ಗ ಹೊಲ್ಟ್ರಂಗ ಇದಾರಲ್ಲ, ಬ್ಯಾಗ್ ಹಿಡ್ಕೊಂಡು ಇಟ್ಲೇ ಬರ್ತಾ ಇದ್ದಾರೆ. ಎಲ್ಗನ ಹೊಲ್ಟವ್ರೇನು? ಎಲ್ಲ ಹ್ಞೂ ಗೌಡ್ರೆ, ಎಲ್ಗ ಹೊಲ್ಟವಲ್ಲ ನಮ್ಮ ಹುಡುಗರು, ನನ್ನ ಸೊಸೆನೂ ಮೊಮ್ಮಗನೂ ತುಮಕೂರ್ಗೆ ಹೋಗ್ಬೇಕು ಅಂತಿದ್ರೆ ಅಲ್ಲಿಗೇನೋ ನಾವು ಹೊಲ್ಟಿದ್ದಾರೆ. ಹಾಂ ಪಾಪ ಮಂಜ, ಬಾರ ಇಲ್ಲಿ. ತಾತ, ನಾನು ಅಮ್ಮಯ್ಯನೂ ತುಮಕೂರ್ಗೆ ಹೋಗಿ ಬರ್ತೀವಿ. ಇವಾಗ ಸ್ಕೂಲಿಗೆ ರಜೆ ಕೊಟ್ಟವ್ರಲ್ವೇ, ಅದಕ್ಕೆ ಅಜ್ಜಿನೂ ಹೇಳತ್ತೆ ಒಂದು ವಾರ ಇದ್ದು ಬರ್ರಿ ಅಂತಾರ. ಅವತ್ತು ಅತ್ತೆ ಬಂದಿತ್ತಲ್ಲ ಕರ್ಕೊಂಡು ಹೋಗಕ್ಕೆ, ಅವತ್ತು ಹೋಗ್ಲಿಲ್ಲ, ಬಸವನಬ್ಬ ಕಳ್ಕೊಂಡು ಬರ್ತೀವಿ ಅಂತ ಹೇಳಿ ತಮ್ಮಯ್ಯ, ಅದಕ್ಕೆ ಹೋಗಿ ಬರ್ತೀವಿ ಕಂತಾತ. ಒಂದು ವಾರ ಇದ್ದು ಬರ್ತೀವಿ ಅಲ್ಲೇನ. ಹಂಗಾರ ಹಂಗೇನು? ಸರ್ ಕಣಪ್ಪ, ಆತು ಪಾಪ, ಬೈವಾಗ ಹೋಗಿ ಬರ್ರೋ. ಹ್ಞೂ ಸರಿ ಕಂತಾತ, ಆತು ಹೋಗಿ ಬರ್ತೀವಿ ಹೇಳು. ಮಾಮ ಹೋಗಿ ಬರ್ತೀವಿ ಮಾಮ ತುಮಕೂರಿಗೆ. ಹಾಂ ಹ್ಞೂ ಸರ್ ಕಣಮ್ಮ, ಆತು ಬೈವಾಗ ಹೋಗಿ ಬರ್ಬೇಕು. ಹಾಂ, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಬಸ್ ಹತ್ತುವಾಗ ಇಳಿವಾಗ ಆ ಹುಡುಗನ ಜೋಪಾನ ಹೋಗಿ ನೋಡ್ಕೊಳಮ್ಮ. ಹಾಂ, ಹ್ಞೂ ಸರಿ, ಒಳ್ಳೇದಾಗಲಿ, ಹೋಗಿ ಬರ್ರಿ, ದೇವ್ರು ಒಳ್ಳೇದು ಮಾಡಲಿ. ಲೇ ರಂಗಜ, ಅವು ತುಮಕೂರ್ಗೆ ಹೋಗ್ಬೇಕು ಅಂತ ಹುಡುಗರು ಬರೇ ಕೈಯ ಕಳಿಸ್ತೀಯಲ್ಲ, ಇಕ್ಕಲ್ಲ ಜೋಬ್ನ ಕೈಯ. ಹಾಂ, ಏನೋ ಈಟ ಒಟ್ಟಿದ್ರು ಕೊಟ್ಟು ಕಳ್ಸೋ. ಅಯ್ಯ ನೀನ್ನ. ಲೇ ಪಾಪ ಮಂಜ, ಬಾರ ಇಲ್ಲಿ. ಥೋ, ಮರ್ತು ಬಿಟ್ಟಿದ್ದೆ, ಬಾರ ಇಲ್ಲಿ. ಏನ್ ತಾತ? ಪಾಪ ತಗೊಳ ಇದನ್ನ, ಈ ದುಡ್ಡು ತಗೊಂಡೋಗಿ ನಿಮ್ಮ ಅಮ್ಮನ ಕೈ ಕೊಡು. ಹ್ಞೂ ಸರಿ ಕಂತಾತ, ಆತು ಕೊಡ್ತೀನಿ ಹೇಳು. ಲೇ ಪಾಪ, ಆಮೇಲೆ ಆ ಥರ ಕಾಯಿಗಳನ್ನ ಹಾಕ್ಯೋ ನಿಮ್ಮ ಅಮ್ಮನ ಕೈ ಕೊಡ್ಬೇಕು. ಹೆಂಗ? ಹಾಂ ಸರಿ ಕಂತಾತ, ಆತು ಕೊಡ್ತೀನಿ ಹೇಳು. ಹೆಂಗನ ವಿಡಿಯೋ ಗೇಮುನು ರಿಮೋಟ್ ಕಾರ್ ತಾಮಕ್ ದುಡ್ಡು ಆತು. ಅಲ್ಲಿ ಅಪ್ಪಯ್ಯನು ದುಡ್ಡು ಕೊಡ್ತೀನಿ ಅಂತ ಹೇಳೈತಿ, ಅಮ್ಮಯ್ಯ ತಕ್ಕ 1200 ರೂಪಾಯಿ ಐತಿ, ಇಲ್ಲಿ 700 ರೂಪಾಯಿ ದುಡ್ಡು ಐತಿ. ಹೆಂಗ ಬಿಡಪ್ಪ, ಆತು. ಹೆಂಗ ನನಗೆ ರಿಮೋಟ್ ಕಾರ್ ಕೊಡಿಸ್ಕೊಂತೀನಿ ಅಮ್ಮಯ್ಯನ ತಗಿ. ಯಮ್ಮ ನಿಲ್ಸಮ್ಮ, ತಾತ ದುಡ್ಡು ಕೊಟ್ಟೈತೆ. ಯಮ್ಮ ನಿಲ್ಸು.